ಇವತ್ತು ನನ್ನ ವ್ಲಾಗಲ್ಲಿ ತುಂಬ ಸ್ಪೆಷಲ್ ಡೇ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗಲೇ ಹೇಳಿರೋ ಪ್ರಕಾರ ನಾನು 75 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಿದ್ದೀನಿ. ನಿಮಗೆ ಫಸ್ಟ್ ವಿಡಿಯೋ ಬೇಕು ಅಂತಂದರೆ ನಾನು ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಹಾಯ್ ಗೈಸ್, ನಾನು ಮಾರ್ನಿಂಗ್ ಎದ್ದು ವಾಶ್ರೂಮ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 5:15 ಆಗಿತ್ತು. ಅದಾದಮೇಲೆ ಬ್ರಷ್ ಮಾಡಿಕೊಂಡೆ, ವಿಡಿಯೋ ಮಾಡಿದೆ, ಹಾಟ್ ವಾಟರ್ ಕಾಯಿಸ್ಕೊಂಡೆ, ಲೆಮನ್ ಜ್ಯೂಸ್ ಇಟ್ಕೊಂಡು ಕುಡಿದೆ. ಗೈಸ್ ಗುಡ್ ಮಾರ್ನಿಂಗ್. ಆಲ್ರೆಡಿ 5:30 ಹುಟ್ಟಿದ್ದೀನಿ. ವೆದರ್ ನೋಡಿ ಹಿಂಗಿದೆ. ಕೋಳಿ ಎಲ್ಲ ಕೂಗಿ ಎದ್ದೇಳಿಸ್ತಾ ಇದೆ ಗೈಸ್ ನಮ್ಮನ್ನು. ಇಲ್ಲೆಲ್ಲ ಲೈಟ್ ಹಾಕಿದ್ದಾರೆ, ಅದಕ್ಕೆ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಗೈಸ್. ಮತ್ತೆ ಸಿಗುವ ಪಾರ್ಕಿಗೆ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಇದು ಗೈಸ್. ಹತ್ರ ಹೋಗಲ್ಲ, ಬಿಕಾಸ್ ಈಗ ಎಲ್ಲ ತಿಂದಿರ್ತೇನಲ್ಲ, ಅದಕ್ಕೋಸ್ಕರ ದೂರದಿಂದನೇ ನಿಂತ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಅಲ್ಲಿಂದನೇ ನನಗೆ ಡೇ ಇವತ್ತು ಚೆನ್ನಾಗಿರಲಿ, ಫುಲ್ಲು ಎನರ್ಜಿ ಕೊಡು ನನಗೆ ಅಂತ ಬೇಡ್ಕೊಳ್ತೀನಿ ಗೈಸ್. ಬೇಡ್ಕೊಂಡಾದ್ಮೇಲೆ ಫುಲ್ ಎನರ್ಜಿ ನೋಡಿ ಹೆಂಗೆ ಟಣ 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 ಅಂತ ತುಣಿದಾಕ್ಬಿಟ್ಟು ಹೆಂಗೆ ಎಲ್ಲನೂ. 1 ಅವರ್ ನಾನು ವಾಕ್ ಮಾಡ್ತೀನಿ ಆ್ಯಂಡ್ ಹಾಫ್ ಆನ್ ಅವರ್ ಮಾತ್ರ ವರ್ಕೌಟ್ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿ ವರ್ಕೌಟ್ ಮಾಡ್ತೀನಿ. ಬಟ್ ನೀನು ಈ ಥರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಎಲ್ಲ ವರ್ಕೌಟ್ ಮುಗಿಸ್ಕೊಂಡು 1 ಅವರ್ ವಾಕ್ ಮಾಡಿ ಹಾಫ್ ಆನ್ ಅವರ್ ವರ್ಕೌಟ್ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಧ್ಯಾನ ಮಾಡೋಣ ಅಂತ ಹೋಗ್ತೀನಿ ಗೈಸ್. ಇವತ್ತು ಧ್ಯಾನ ಮಾಡ್ತಾ ಕೂತಿದ್ದೆ, ಒಳ್ಳೆ ರಿಫ್ರೆಶ್ಮೆಂಟ್ ಸಿಕ್ತು. ಧ್ಯಾನ ಮಾಡಾದಮೇಲೆ ನನಗೆ ಒಬ್ಬರು ತಾತ ಪರಿಚಯ ಆದರು. ನಾನು ಆಪೋಸಿಟ್ ಕೂತಿದ್ರು, ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಜೊತೆ ಒಂದು 10 ನಿಮಿಷ ಹಂಗೆ ಹರಟೆ ಹೊಡ್ಕೊಂಡು ಹಾಗೆ ನಾರ್ಮಲಾಗಿ, ಅವರು ದಾವಣಗೆರೆಯವರಂತೆ, ನಾವು ಹಾಸನದವರು. ಅದೆಲ್ಲ ಇಬ್ಬರೂ ಪರಿಚಯ ಒಬ್ರಿಗೊಬ್ರು ಮಾಡಿಕೊಂಡು ಅವರು ಕೇಳ್ತಾಯಿದ್ರು ಡೈಲಿ ಬರ್ತೀರಾ ಅಂತ. ಇಲ್ಲ, ಡೈಲಿ ಬರ್ತಿರ್ಲಿಲ್ಲ, ಇವಾಗ 3 ಡೇಸಿಂದ ಬರೋದು ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಡೈಲಿ ಬರ್ತೀನಿ ತಾತ, ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದೆ. ಅದೆಲ್ಲ ಮಾತು ಮುಗೀತು ಗಾಯ್ಸ್. ಆಮೇಲೆ ಸೂರ್ಯದೇವ ಬೇರೆ, ನಾನು ಎಲ್ಲ ಧ್ಯಾನ ಮುಗಿಸಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಕಂಡುಬಿಡ್ತಿದ್ದಂಗೆ ನನಗೆ ಸೂರ್ಯದೇವ ಅವರು ಕಿಸ್ ಕೊಡ್ತಿದ್ರು. ನೋಡಿಬಿಟ್ಟು ನನಗೆ ಹಾಗೆ ವಿಡಿಯೋ ಮಾಡಿದೆ. ಅಲ್ಲಿ ಅಪೋಸಿಟ್ ಕೂತಿದ್ದಾರಲ್ಲ, ಆ ತಾತನೇ ನನಗೆ ಪರಿಚಯ ಆಗಿದ್ದು. ಅವ್ರದ್ದು ಪ್ರಾಪರಾಗಿ ಫೇಸ್ ಮಾಡ್ಕೊಳಕ್ಕಾಗಿಲ್ಲ, ಬಟ್ ನಾಳೆ ಮಾಡ್ಕೊಳ್ತೀನಿ. ಅದಾದಮೇಲೆ ಪಾರ್ಕ್ದೊಂದು ವೀಡಿಯೋ ಮಾಡಿಕೊಂಡು ಹೊರಗಡೆನೇ ABC ಜ್ಯೂಸ್ ಮಾರ್ತಿದ್ರು, ಕುಡಿದ್ಬಿಟ್ಟು ಹೊರಟೆ. ಹಾಯ್ ಗೈಸ್, ನಾನು ಅವಾಗೇ ಹೇಳಿದ್ನಲ್ಲ 5:30 ಸರ್ಪ್ರೈಸ್ ತೋರಿಸ್ತೀನಿ ಅಂತ. ನೋಡೋದಕ್ಕೆ ನೀವು ರೆಡಿ ಇದ್ದೀರಾ? ನೋಡಿದೆ ನನ್ನ ಸರ್ಪ್ರೈಸ್. 5:30 ಹೋಗುವಾಗ ಎಷ್ಟು ಕತ್ಲೆ ಇತ್ತು ಗಾಯ್ಸ್. ಇವಾಗ ನೋಡ್ತಿದ್ರೆ ನನಗೊಂಥರ ಇಷ್ಟ ಆಗುತ್ತೆ ವೆದರ್. ನನಗೆ ಎಷ್ಟೇ ಬಾಡಿ ಪೇಯ್ನ್ ಇದ್ದರೂ ಏನೇ ಇದ್ದರೂ ಅರ್ಧ ಈ ವೆದರ್ಗೋಸ್ಕರನೇ ನಾನು ಎದ್ದೇಳ್ತಿದ್ದೀನಿ. ಬಿಕಾಸ್ ನನಗೆ ಈ ಮಾರ್ನಿಂಗಲ್ಲಿ ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಚೆನ್ನಾಗಿರುತ್ತೆ ನನ್ನ ಡೇ. ಯಾವನೋ ಒಂದು ಅಜ್ಜಿನ ಬಿಡಿ ಹಿಡ್ದು ಇಲ್ಲೇ ಓದ್ಬಿಟ್ಟು ಹೋಗ್ತಾನಲ್ಲ, ಇರಲಿ ಬಿಡಿ. ಸಾರಿ ಗೈಸ್. ನೋಡಿ ಯಾರು ಬರ್ತಿದ್ದಾರೆ. ಎಲ್ಲ ಮಲ್ಕೊಂಡಿದ್ರು ಗಾಯ್ಸ್. ನಾನು ಹೋಗುವಾಗ ಯಾರು ನೋಡಿ ಎಲ್ಲರೂ ಅವರು ಎದ್ದು ಎಲ್ಲ ಫುಲ್ ಹಂಗೆ ಜಿಗಿ ಅಂತ ಜಿಗಿತವ್ರೆ. ಮತ್ತೆ ನನ್ನ ಮನೆಗೆ ಬರೋ ಅಷ್ಟರಲ್ಲಿ 7:43. ನಜ್ಜಿ ಕಜ್ಜಿನ ಬಿಡಿ ಹಿಡ್ದು ಕರೆಕ್ಟಾಗಿ ನಾನು ಯಾವಾಗ ಬಂದಿರ್ತೀನೋ ಆವಾಗಲೇ ಕರೆಂಟ್ ತೆಗ್ದಿರ್ತಾರೆ ಗೈಸ್. ನನಗೆ ಕಸ ಹೊಡಿಯೋದಕ್ಕೆ ನೋಡಿ ಈ ಥರ ಕತ್ಲಿದ್ರೆ ಹೆಂಗೆ ಹೊಡಿಯೋಕ್ಕಾಗುತ್ತೆ? ಕಾಮನ್ ಸೆನ್ಸೇ ಇಲ್ಲಪ್ಪ ಇವಕ್ಕೆ. ಅದಕ್ಕೆ ಹಿಂಗೆ ಹಾಕ್ಕೊಂಡು ಹಿಂಗೆ ವೀಡಿಯೋ ಮಾಡಿಕೊಂಡು ಹಿಂಗೆ ಫ್ಲ್ಯಾಶ್ ಆನ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ನಾವು ಕಸ ಹೊಡಿದ್ವಿ. ಅಂದರೆ ಸ್ವಲ್ಪ ಸೈಡ್ ಬಂದರೆ ಓಕೆ ಗಾಯ್ಸ್, ಮತ್ತೆ ಆಮೇಲೆ ಸಿಗ್ತೀನಿ. ಎಷ್ಟು ಅಂತ ನಾನು ಕಸ ಹೊಡಿಯೋದು ನೋಡ್ಬಿಟ್ಟು ಬೈಕತ್ತೀರ. ಸಾರಿ ಗಾಯ್ಸ್, ಡಿಸ್ಟರ್ಬ್ ಮಾಡಿಬಿಟ್ಟ. ಕೆಲಸ ಎಲ್ಲ ಮುಗಿಸಿ ಇನ್ನು ಮನೆ ಒರೆಸ್ಬೇಕಷ್ಟೇ. ಈಗ ಕುತ್ಕೊಂಡು ಮತ್ತೆ ಇನ್ನೊಂದು ಹಾಟ್ ವಾಟರ್ ಕುಡಿತಾಯಿದ್ರೆ ಈ ತಣ್ಣಗೆ ಗಾಳಿ ಬರ್ತಿರುತ್ತೆ, ಸಕ್ಕದಾಗಿರುತ್ತೆ ಗಾಯ್ಸ್. ಸ್ವರ್ಗ ಈ ರಿಫ್ರೆಶ್ಮೆಂಟ್ಗೂ ಅದಕ್ಕೂ. ನೀವು ಏನಾದರೂ ಒಳ್ಳೆ ನಿಮಗೆ ರಿಫ್ರೆಶ್ಮೆಂಟ್ ಬೇಕು ಅಂದರೆ
ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳೋದು ಕಲ್ತ್ಕೊಳ್ಳಿ. ಸೀರಿಯಸ್ಸಾಗಿ ವರ್ಕ್ ಆಗುತ್ತಿದ್ದು. ನೀವು ಎಕ್ಸಸೈಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮದು ಮೈಂಡ್ ರಿಫ್ರೆಶ್ಮೆಂಟು ಇರಬೇಕು ಅಂತಂದರೆ 100% ಒಂದು 5:30 ಹಂಗಿದ್ದೇಳಿ, ಸಕ್ಕತ್ತಾಗಿರುತ್ತೆ ಮಾತ್ರ. ಹೊರಗಡೆ ಬನ್ನಿ, ಜಸ್ಟ್ ಗಾಳಿ ತೊಗೊಳ್ಳಿ, ಆ ರಿಫ್ರೆಶ್ಮೆಂಟ್ ಎಲ್ಲೂ ಸಿಗಲ್ಲ ಅನಿಸುತ್ತೆ. ಎಲ್ಲ ಆಯಿತು. ಇವತ್ತು ರಾಯರ ವಾರ ಆಗಿರೋದ್ರಿಂದ ನಾನು ಮನೆ ಎಲ್ಲ ನೀಟಾಗಿ ಒರೆಸ್ತೀನಿ. ಯಾಕಂದರೆ ನಾವು ನಾನ್ ವೆಜ್ ಎಲ್ಲ ಮಾಡಿರ್ತೀವಿ, ತಿಂದಿರ್ತೀವಿ ರೂಮಲ್ಲಿ, ಹಾಲಲ್ಲಿ ಎಲ್ಲ ಕೂತ್ಕೊಂಡು. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಇನ್ನು ಮದುವೆ ಆಗಿಲ್ಲ, ಬ್ಯಾಚುಲರ್ ಆದ್ರೂ ಅದೆಲ್ಲ ಸ್ವಲ್ಪ ನಮ್ಮಮ್ಮ ಕಲಿಸ್ಕೊಟ್ಟಿದ್ದಾರೆ ಆಗಿಂದನು. ಹಂಗಾಗಿ ಅದು ಅಲ್ಲದೆ ನಮ್ಮ ರಾಯರು, ನನ್ನ ರಾಯರು, ಹಾಗಾಗಿ ಅವ್ರಿಗೋಸ್ಕರ ನನಗೋಸ್ಕರ ಒಳ್ಳೆಯದಾಗಲಿ, ಮನೆಗೆ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಫಸ್ಟು ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಎವ್ರಿ ಥರ್ಸ್ಡೇ ಮನೆ ಕ್ಲೀನಿಂಗ್ ಮಾಡಿಬಿಡ್ತೀನಿ. ಗೆಣಸು ಬೇಯಿಸ್ತಿದ್ದೀನಿ ಗಾಯ್ಸ್, ತಿನ್ನೋಣ ಅಂತ ಹೇಳಿಬಿಟ್ಟು. ಇದರಲ್ಲಿ ಒಂದು ನಾನು ತಿಂತೀನಿ, ಇನ್ನೊಂದು ಅಣ್ಣ ತಿಂತಾನೆ. ಇವಾಗ ಬ್ರೇಕ್ಫಾಸ್ಟ್ ಸದ್ಯಕ್ಕಿದೆ. ಅದಾದಮೇಲೆ ಇವತ್ತು ನಾನು ಇನ್ನೂ ಸ್ನಾನನೂ ಮಾಡಿಲ್ಲ. ಯಾಕೆ ಅಂತಂದರೆ ಇವತ್ತು ತಲೆಗೆ ಆಯಿಲ್ ಹಾಕ್ಕೋಬೇಕಿತ್ತು. ಥರ್ಸ್ಡೇ ತಲೆ ಸ್ನಾನನ ಈವ್ನಿಂಗ್ ಮಾಡ್ತೀನಿ. ಆ್ಯಂಡ್ ಹಂಗಾಗಿ ನಾನು ಈವ್ನಿಂಗೇ ಪೂಜೆ ಮಾಡೋದು ರಾಯರ್ದು, ಮಾರ್ನಿಂಗೇ ಮಾಡಲ್ಲ. ಯಾಕಂದರೆ ಮಾರ್ನಿಂಗು ಆಲ್ರೆಡಿ ತುಂಬ ಕೆಲಸ ಇರುತ್ತೆ, ಮತ್ತು ರಥೋತ್ಸವ ಯೂಶ್ವಲಿ ರಾಯರ್ದು ಆಗೋದು ಈವ್ನಿಂಗೇ. ಸೊ ಈವ್ನಿಂಗ್ ಟೈಮ್ ಪೂಜೆ ಮಾಡಿದ್ರೆ ಏನೋ ಒಂಥರ ಒಳ್ಳೆಯದಾಗುತ್ತೆ ಅನ್ನೋ ಮೈಂಡ್ಸೆಟ್ ನನಗೆ. ನೀವು ಇದೇ ಥರ ಮಾಡ್ತೀರಾ ಅಥವಾ ನೀವು ಮಾರ್ನಿಂಗೇ ಮಾಡ್ತೀರಾ ಹೇಳಿ. ನಾನು ಮುಂಚೆ ಮಾರ್ನಿಂಗ್ ಮಾಡ್ತಿದ್ದೆ, ಬಟ್ ಮಾರ್ನಿಂಗ್ ಮಾಡೋದಕ್ಕಿಂತ ನನಗೆ ಈವ್ನಿಂಗ್ ಮಾಡೋದೇ ಇಷ್ಟ ಆಯಿತು ಗೈಸ್. ಕ್ಲೀನಾಗಿ ಎಲ್ಲನೂ ಮಾಡ್ಬೋದು, ನನ್ನ ಮನಸ್ಸು ಪೂರ್ತಿಯಾಗಿ ಆರಾಮಾಗಿ ಮಾಡ್ಬೋದು. ಹಾಗಾಗಿ ಈವ್ನಿಂಗ್ ಮಾಡ್ತೀನಿ. ಇವತ್ತಿದೆ ನನ್ನ ಬ್ರೇಕ್ಫಾಸ್ಟ್ ಗೈಸ್. ಹಾಯ್ ಗೈಸ್, ನಾವು ಹಾಸನ ಸೈಡವರು ರೊಟ್ಟಿನ ಮಾಡೋದು ಈ ಥರ ತಟ್ಬಿಟ್ಟು ಮಾಡ್ತೀವಿ. ಕೆಲವೊಬ್ಬೊಬ್ಬರು ಬಡಿಯೋ ರೊಟ್ಟಿ ಮಾಡ್ತಾರೆ, ಬಟ್ ನಾವು ಬಡಿಯೋ ರೊಟ್ಟಿ ಮಾಡಲ್ಲ. ನಮಗೆ ರೊಟ್ಟಿ ಹೀಗೆ ತಟ್ಕೊಂಡು ಖಡಕ್ಕಾಗಿ ತಿಂದ್ರೇ ತಿಂದಂಗೆ ಅನಿಸೋದು. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ನಾನಿವಾಗ ಬ್ರಂಚ್ಗೆ ರೊಟ್ಟಿ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಆಲ್ರೆಡಿ ಬೆಂಡೆಕಾಯಿ ಪಲ್ಯ ಮಾಡಿಟ್ಟಿದ್ದೀನಿ. ಒಂದು ರೊಟ್ಟಿ ಮಾಡ್ಕೊಳ್ತೀನಿ ಗಾಯ್ಸ್ ಅಷ್ಟೇ. ಇದು ಈವ್ನಿಂಗ್ ಮಾಡ್ಕೊಳ್ತೀನಿ. ಅಣ್ಣನೂ ಬರ್ತಾನೆ, ಅವನಿಗೂ ಮಾಡಿ ಕೊಡ್ತೀನಿ. ನಾನಿನ್ನ ಇವಾಗ ಬಿಗಿನರ್ ಗಾಯ್ಸ್, ಅದಕ್ಕೆ ಪ್ರಾಪರಾಗಿ ರೊಟ್ಟಿ ಬರ್ತಿಲ್ಲ, ಬೈಕೋಬೇಡಿ. ನಮ್ಮ ಮನೆಯಲ್ಲಿ, ನಮ್ಮೂರಲ್ಲೆಲ್ಲ ನಮ್ಮ ಅಮ್ಮನೇ ಮಾಡಿಕೊಡೋದು. ಬ್ಯಾಂಗ್ಳೂರಿಗೆ ಬಂದು ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳಕ್ಕೆ ಕಲ್ತಿದ್ದೀನಿ. ಪ್ರಾಪರಾಗಿ ಬರಲ್ಲ, ರೊಟ್ಟಿ ಮಾತ್ರ ಬರಲ್ಲ, ಮಿಕ್ಕಿದೆಲ್ಲ ಚೆನ್ನಾಗೇ ಮಾಡ್ತೀನಿ. ಚಪಾತಿ ಎಷ್ಟು ಬೇಕಿದ್ರೂ ಓದ್ತೀನಿ, ರೊಟ್ಟಿ ಮಾತ್ರ ಜಾಸ್ತಿ ಮಾಡೋಕ್ಕೆ ಬರಲ್ಲ ಗೈಸ್. ಕಲಿತಾ ಇದ್ದೀನಿ, ನೆಕ್ಸ್ಟ್ ಇಯರ್ ಒಳಗಡೆ ಕಂಪ್ಲೀಟಾಗಿ ಕಲಿತೀನಿ. ಇದು ನನ್ನ ರೊಟ್ಟಿಗೆ ಸಾಧಿಸ್ಬಿಟ್ಟೆ ನೋಡಿ. ನನ್ನ ರೊಟ್ಟಿ ಆಲ್ಮೋಸ್ಟ್ ರೆಡಿ ಆಯಿತು. ರೆಡ್ಡಿ ಅಂದ್ಬಿಟ್ಟೆ ಗೈಸ್, ರೊಟ್ಟಿ ಏನಕ್ಕೆ ಹೋಗ್ಬಿಟ್ಟು. ಸೈಡಲ್ಲೆಲ್ಲ ಪ್ರಾಪರಾಗಿ ಬೆಂದಿರಲ್ಲ, ಸೊ ಅದಕ್ಕೆ ಮಾತ್ರ ಸೈಡಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಇಷ್ಟಾದಮೇಲೆ ನಮ್ಮ ಹಳ್ಳಿ ಸೈಡ್ ಏನು ಮಾಡ್ತೀವಿ ಗೊತ್ತಾ? ಅದು ಗ್ಯಾಸು ನಂಗೆ ಗೊತ್ತು, ಗ್ಯಾಸಲ್ಲಿ ಹಿಂಗೆ ಮಾಡಬಾರ್ದು ಅಂತ, ಬಟ್ ನಿಮಗೆ ತೋರಿಸೋದಕ್ಕೆ ಮಾಡ್ತಿದ್ದೀನಿ. ಅಂದರೆ ಇದನ್ನು ಸುಟ್ಕೊಳ್ತೀವಿ ಒಲೆಯಲ್ಲಿ, ಪ್ರಾಪರ್ ಒಲೆ ಬರುತ್ತಲ್ಲ ಅದರಲ್ಲಿ. ಗ್ಯಾಸ್ ಸ್ಟವ್ ಮೇಲೆ ಸುಡಲ್ಲ, ಒಲೆಯಲ್ಲಿ, ಸೌದೆ ಒಲೆಯಲ್ಲಿ. ಒಲೆ ಅಂದರೆ ಆಮೇಲೆ ಯಾವ ಒಲೆ ಅಂತ ಕನ್ಫ್ಯೂಸ್ ಆಗಿಬಿಡಿ. ಸುಟ್ಬಿಡ್ತು ಗೈಸ್, ಸಾರಿ. ಈ ಥರ ಸ್ವಲ್ಪ ಹೊತ್ತು ಫುಲ್ಲು ಸುತ್ತೀವಿ. ಆವಾಗ ಸ್ವಲ್ಪ ಖಡಕ್ಕಾಗಿರುತ್ತೆ, ಸಾಫ್ಟ್ ಇರಲ್ಲ. ನನಗೆ ಸಾಫ್ಟ್ ಇಷ್ಟ ಇಲ್ಲ ಗೈಸ್, ಕಚ್ಕ ಅಂತ ತಿನ್ನೋದಕ್ಕೆ ಖಡಕ್ಕಾಗಿರಬೇಕು. ಅದಕ್ಕೆ ನಾವು ಖಡಕ್ಕಾಗಿ ಬೇಯಿಸ್ಕೊಂಡು ತಿಂತೀವಿ. ನೋಡಿ ಗಾಯ್ಸ್, ಇದೇ ನನ್ನ ಬ್ರಂಚು ಫುಲ್ ರೆಡಿಯಾಗಿದೆ. ಹಿಂಗೆ
ಬಿಸಿ ರೊಟ್ಟಿ ರೆಡಿ ಗಾಯ್ಸ್. ಹಿಂಗೆ ಕೈಲಿ ಇಟ್ಕೊಂಡು ಬಿಸಿ ಬಿಸಿ ರೊಟ್ಟಿನ ಹಂಗೆ ಮುಟ್ಕೊಂಡು ಪಲ್ಯ ಜೊತೆ ತಿಂತಾ ಇದ್ರೆ ಇದೆಲ್ಲ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಮಾತ್ರ ಈ ಮಜಾ ಅರ್ಥ ಆಗುತ್ತೆ ಗಾಯ್ಸ್. ನೀವು ಏನಾದರೂ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ರೆ ನಿಮಗೂ ತಟ್ಟೆ ಬಿಟ್ಬಿಟ್ಟು ನಾನು ಮಾರ್ನಿಂಗ್ ತಟ್ಟೆ ಇಟ್ಕೊಂಡು ತಿಂದಿದ್ದೆ, ಬಟ್ ಈ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಏನಂತೀರ? ಹೋಗ್ತಿದ್ದೀನಿ ಗೈಸ್, ಬಾಯ್ ಬಾಯ್. ಸ್ನಾನ ಮುಗಿಸ್ಕೊಂಡು ಮತ್ತೆ ಬರ್ತೀನಿ. ಓಕೆ, ಹಾಯ್ ಗೈಸ್. ನಾನು ರಾಯರ ಟೆಂಪಲ್ಗೆ ಹೋಗೋಣ ಅಂತ ಫುಲ್ ರೆಡಿ ಆಗಿದ್ದೀನಿ. ಇನ್ನು ರಾಯರಿಗೆ ನಾನು ಪ್ರಸಾದ ಇಡಬೇಕು, ಪ್ರಸಾದ ಪ್ರಿಪೇರ್ ಮಾಡಬೇಕು. ಪ್ರಸಾದ ಪ್ರಿಪೇರ್ ಮಾಡಿ ಇಲ್ಲಿ ಪೂಜೆ ಮುಗಿಸಿ ನೆಕ್ಸ್ಟು ನಾನು ಟೆಂಪಲ್ ಹೋಗ್ತೀನಿ. ಇವಾಗ ಫೋನಲ್ಲಿ ಚಾರ್ಜ್ ಇಲ್ಲ ಗೈಸ್, ಅದು ವೀಡಿಯೋ ಎಲ್ಲ ಮಾಡೋದಕ್ಕಾಗಲ್ಲ. ಪ್ರಸಾದ ಎಲ್ಲ ರೆಡಿ ಮಾಡಿ ದೇವ್ರ ಮುಂದೆ ಇಟ್ಟಿರ್ತೀನಿ, ಸಾರಿ. ಮತ್ತು ಟೆಂಪಲ್ಗೆ ಹೋಗುವಾಗ ವೀಡಿಯೋ ಮಾಡ್ತೀನಿ, ರಾಯರ ಟೆಂಪಲ್ಲು ತೋರಿಸ್ತೀನಿ, ಅವ್ರ ದರ್ಶನನೂ ಮಾಡಿಸ್ತೀನಿ. ಬಾಯ್. ಅಲ್ಲಿವರೆಗೂ ಕಾಳುಸ್ಲಿ ಮಾಡೋದಕ್ಕೆ ಯೂಸ್ ಮಾಡ್ತಿರೋದು ಇಷ್ಟೇ: ಮೆಣಸಿನ್ಕಾಯಿ, ಆನಿಯನ್ ಮತ್ತು ಕಾಯಿ ತುರಿ, ಮತ್ತು ಆಗಲೇ ಬೇಯಿಸಿಟ್ಕೊಂಡಿರೋಂಥ ಕಾಳು ಗೈಸ್. ಇದು ಆಲ್ರೆಡಿ ಚೆನ್ನಾಗಿ ಬೆಂದಿದೆ. ಇದು ನೀರು ನೋಡಿ ಗೈಸ್. ನಮ್ಮ ಪರಿಮಳಾಚಾರ್ಯರ ಪ್ರಸಾದ ರೆಡಿಯಾಗಿದೆ. ಇನ್ನೊಂದು 2 ಮಿನಿಟ್ಸ್ ಸ್ವಲ್ಪ ಕುಕ್ ಆಗಬೇಕಿದು. ಸ್ವಲ್ಪ ನೀರಿದೆ, ಅದೆಲ್ಲ ಹಿಂಗಬೇಕು. ಅದಾದಮೇಲೆ ಒಂದು ಬೌಲಿಗೆ ಸರ್ವ್ ಮಾಡಿ ನಮ್ಮ ರಾಯರ ಹತ್ರ ಇಡೋಣ. ಇಟ್ಬಿಟ್ಟು ಅವ್ರ ಆಶೀರ್ವಾದ ನಾನು ತೊಗೊಳ್ತೀನಿ, ಹಂಗೆ ನಿಮಗೂ ಹಿಂಗೆ ಕೊಟ್ಬಿಡ್ತೀನಿ ಗೈಸ್. ನೋಡಿ, ಪ್ರಸಾದ ಇಟ್ಟಿದ್ದೀನಿ, ನೈವೇದ್ಯ ಆಗಿದೆ. ಇನ್ನು ದೀಪ ಹಚ್ಚಿ ಬೇಡ್ಕೊಳ್ಳೋದೊಂದೇ ಬಾಕಿ ಗೈಸ್. ಪೂಜೆ ಆಯಿತು ಗೈಸ್. ಪೂಜೆ ಎಲ್ಲ ಆದಮೇಲೆ ನಾನು ರಾಯರದು ಒಂದು ಸಾಂಗ್ ಹೇಳ್ತೀನಿ. ಆ ಸಾಂಗ್ ಎಲ್ಲ ಆಯಿತು. ನನಗೇನೇನು ಮನಸ್ಸಲ್ಲಿದೆ ಅದೆಲ್ಲ ರಾಯರ ಹತ್ರ ಬಿಚ್ಚಿಡ್ತೀನಿ. ಎವ್ರಿ ಥರ್ಸ್ಡೇ ನಾನು ಮಾಡೋ ಕೆಲಸನೇ ಅದು ಗೈಸ್. ನನ್ನ ಮನಸ್ಸಲ್ಲಿ ಎಷ್ಟೇ ಕಷ್ಟ ಗೊಂದಲ ಏನೇ ಇದ್ರೂ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಟೆಂಪಲ್ ಹೋಗೋಣ ಬನ್ನಿ. ಹಾಯ್ ಗೈಸ್, ಆಲ್ರೆಡಿ 8 o'clock ಆಯಿತು. ನಾನಿವಾಗ ಟೆಂಪಲ್ ಹೋಗ್ತಿದ್ದೀನಿ. ಇಲ್ಲಿ ಪೂಜೆ ಎಲ್ಲ ಮುಗಿದಿದೆ. ಅಲ್ಲಿ ಎಕ್ಸಾಕ್ಟ್ ಒಂದು 8 ಹಂಗೇ. ರಂಗೋಲಿ ಚೆನ್ನಾಗಿಲ್ಲ, ಬೈಕೋಬೇಡಿ. ನಾನು ಪೂಜೆ ಎಲ್ಲ ಆಲ್ರೆಡಿ ಮುಗಿಸಿದ್ದೀನಿ ನೋಡಿ. ಇವಾಗ ಟೆಂಪಲ್ ಹೋಗೋಣ ಬನ್ನಿ, ಲೆಟ್ಸ್ ಗೋ ಗೈಸ್. ನಾನು ಟೆಂಪಲ್ಗೆ ಸ್ಲಿಪ್ಪರ್ ಏನೂ ವೇರ್ ಮಾಡಲ್ಲ, ಬರೀ ಕಾಲಲ್ಲೇ ಹೋಗ್ತೀನಿ. ಯಾಕಂದರೆ ಇಲ್ಲಿ ನಮ್ಮ ಮನೆಯಿಂದ ಜಸ್ಟ್ 150 ಮೀಟರ್ಸ್ ಅಷ್ಟೇ ಇರೋದು. ಗೈಸ್ ನೋಡಿ, ನಾನು ರಾಯರ್ ಟೆಂಪಲ್ಗೆ ಯೂಶ್ವಲಿ ಸ್ಲಿಪ್ಪರ್ ಹಾಕಲ್ಲ, ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತೀನಿ. ಯಾಕಂದರೆ ನಿಯರ್ ಇರೋದ್ರಿಂದ ಬರಿಗಾಲೆಲ್ಲ ನಡ್ಕೊಂಡು ಹೋಗ್ತೀನಿ. ದೂರದ್ದೇನಾದರೂ ಇದ್ದರೆ ಆಬ್ವಿಯಸ್ಲಿ ಸ್ಲಿಪ್ಪರ್ ಹಾಕ್ಕೊಂಡೇ ಹೋಗ್ತೀನಿ. ಸ್ಕೂಟಿ ಬೈಕಲ್ಲಾದರೆ ಹಾಕಲ್ಲ, ಆವಾಗಲೂ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಹಾಕ್ಕೊಳ್ತೀನಿ. ಟೆಂಪಲ್ ಒಳಗೋದ್ಮೇಲೆ ನಾನು ವಾಯ್ಸ್ ಓವರ್ ಏನೂ ಕೊಡಲ್ಲ, ಯಾಕಂದರೆ ಅದೆಲ್ಲ ಕ್ಲಿಯರಾಗಿ ಗೊತ್ತಾಗಲಿ ನಿಮಗೇ. ಸೊ ನೋಡ್ಕೊಳ್ಳಿ ಗೈಸ್, ನೀವೇ. ಕ್ಲಾರಿಟಿ ಇಲ್ಲ ಅಂದರೆ ಬೈಕೋಬೇಡಿ, ಸಾರಿ.
अहं तथा विप्रवीणम् अविश्वाते शुक्रा वामन मानव वेश दैत्यवरांतक कारण
नारायणाय विद्महे वासुदेवाय धीमहि तन्नो विष्णुः प्रचोदयात् महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् इति श्री राघवेंद्र तीर्थ गुरुवंदकृत भारतीय मुख्य पुराणांतर्गत सीतापदे श्री मन्मोहरावतराभिन्न श्री लक्ष्मी वेदोत्तमंत्र पुष्पाणि समर्पयामि छत्रं समर्पयामि चामरं समर्पयामि घृतं समर्पयामि शक्तोपचार षोडशोपचार समर्पयामि यानि कानि पापानि जन्मान्तरकृतानि तानि तानि विनश्यन्ति प्रदक्षिणं पदे पदे पापोऽहं पापकर्माहं पापात्मा पापसम्भवा अन्यथा शरणं नास्ति त्वमेव शरणं मम तस्मात् कारणभावेन रक्ष रक्ष रमापदे यस्य स्मृत्याजनामुक्त्यातप पूजा क्रियादिशो येनं सम्पूर्णतमयाति सद्यो वन्द्यतमचितं मन्त्रहीनं क्रियाहीनं भक्तिहीनं जनार्दन यत्तदन्त मया देव परिपूर्णं तस्मै अनेन सायङ्कालदीपोत्सवोत्सवरतो सम्पूर्णं श्रीकृष्णार्पणमस्तु अक्षयं कर्म यस्मिन् परे संविदं रक्षयं यान्ति दुःखानि यन्मानितमः अक्षरो योगरः सर्वदैवान्तः क्षीरमेस्य विश्वं सदा यादिकं वीणयामो देवतामण्डलाखण्डमण्डलं वीणयामो वासुदेवं हरिसर्वोत्तम वायुजीवोत्तम हरिसर्वोत्तम वायुजीवोत्तम हरिसर्वोत्तम वायुजीवोत्तम वायुजीवोत्तम हरिसर्वोत्तम वायुजीवोत्तम हरिसर्वोत्तम वायुजीवोत्तम हरिसर्वोत्तम हरवैष्णवोत्तम 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 राजाधिराज गुरु सार्वभौम गोविंदा गोविंद
ದೇವಸ್ಥಾನದಿಂದ ಬಂದೆ ನೋಡಿ. ಇದು ಅಲ್ಲಿ ಕೊಟ್ಟಿದ್ದ ಪ್ರಸಾದ, ಇದು ನಾನು ಮಾಡಿದ ಪ್ರಸಾದ, ಎರಡು ರಾಯರ್ದೆ. ಅದು ಯೂಶಲ್ ನಾರ್ಮಲ್ ಮಾಡಿದಾಗ ಈ ಟೇಸ್ಟ್ ಬರೋಲ್ಲ ಗೈಸ್. ದೇವ್ರ ಅಂತ ಸಪ್ರೇಟಾಗಿ ಮಾಡ್ತೀವಲ್ಲ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ. ಚೆನ್ನಾಗಿದೆ. ಹೆಂಗಿದೆ ಬ್ರೋ? ಹೆಂಗಿದೆ ಟೇಸ್ಟು? ಹೆಂಗಂದರೆ Thank you for watching this video guys. Bye bye.